ಎಚ್ಡಿಡಿ ಪತ್ನಿ ಚೆನ್ನಮ್ಮವರ ನಿಧನಕ್ಕೆ ಗಣ್ಯರು ಕಂಬನಿಗೆ ಮಿಡಿದಿದ್ದಾರೆ. ಎಚ್ಡಿಡಿಯವರ ಪತ್ನಿ ಚೆನ್ನಮ್ಮವರ ನಿಧನಕ್ಕೆ ಗಣ್ಯರು ಕೂಡ ಸಂತಾಪವನ್ನು ಸೂಚಿಸುತ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಸೇರಿ ಗಣ್ಯರು ಈಗ ಮಿಡಿಯುತ್ತಿದ್ದಾರೆ. ಎಕ್ಸ್ನಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ ದೇಶದ ಪ್ರಧಾನಿ. ಪದ್ಮನಾಭನಗರ ನಿವಾಸಕ್ಕೆ ಖುದ್ದು ಗಣ್ಯರೇ ದೌಡಾಯಿಸುತ್ತಿದ್ದಾರೆ. ಸಿಎಂ ಡಿಕೆಶಿ, ಮಾಜಿ ಸಿಎಂ ಸಿದ್ದರಾಮಯ್ಯ, ಜಮೀರ್ ಅಹಮದ್ ಖಾನ್ ಅವರು ಇವರೆಲ್ಲರೂ ಚೆನ್ನಮ್ಮ ಅವರ ದರ್ಶನವನ್ನ ಪಡೆದಿದ್ದಾರೆ. ರಾಜಕೀಯ ನಾಯಕರು ಪಕ್ಷಾತೀತವಾಗಿ ಚೆನ್ನಮ್ಮ ಅವರಿಗೆ ಅಂತಿಮ ನಮನವನ್ನ ಸಲ್ಲಿಸುತ್ತಿದ್ದಾರೆ. ರಾಜಕೀಯವಾಗಿ ಅದು ಎಷ್ಟೇ ಹಗ್ಗಜಗ್ಗಾಟಗಳಿರ್ಬೋದು, ಗಮನಿಸ್ತಾ ಇದ್ದೀವಲ್ಲ, ಪ್ರಧಾನಿ ನರೇಂದ್ರ ಮೋದಿಯವರು ಮಾಜಿ ಪ್ರಧಾನಮಂತ್ರಿ ದೇವೇಗೌಡರ ಅವರ ಧರ್ಮಪತ್ನಿ ಚೆನ್ನಮ್ಮನವರ ನಿಧನದಿಂದ ತೀವ್ರ ದುಃಖವಾಗಿದೆ. ಅವರ ವಿನಯ, ಸಮಾಜ ಸೇವೆಯ ಮೇಲಿನ ಬದ್ಧತೆಗಾಗಿ ಎಲ್ಲರ ಗೌರವಕ್ಕೆ ಅವರು ಪಾತ್ರರಾಗಿದ್ದರು. ದುಃಖದ ಸಮಯದಲ್ಲಿ ದೇವೇಗೌಡರು ಮತ್ತು ಅವರ ಇಡೀ ಕುಟುಂಬಕ್ಕೆ ನನ್ನ ಹೃದಯಪೂರ್ವಕ ಸಂತಾಪಗಳು, ಓಂ ಶಾಂತಿ ಅಂತ ಪ್ರಧಾನಿ ಮೋದಿಯವರು ಕೂಡ ಎಕ್ಸ್ನಲ್ಲಿ ಸಂತಾಪವನ್ನು ಸೂಚಿಸಿದ್ದಾರೆ. ಖುದ್ದು ನಿನ್ನೆ ಕೂಡ ಬಸವರಾಜ ಬೊಮ್ಮಾಯಿ ಅವರು ಬಂದರು, ಸೇರಿದಂತೆ ಇತರ ರಾಜಕೀಯ ನಾಯಕರು ಬರ್ತಿದ್ದಾರೆ, ಅಭಿಮಾನಿಗಳು ಬಂದು ಸೇರ್ತಿದ್ದಾರೆ. ಒಬ್ಬರೊಬ್ಬಾಗಿ ಶಾಸಕರು ಪಕ್ಷಾತೀತವಾಗಿ ಬಿಜೆಪಿಯವರು ಅಥವಾ ಕಾಂಗ್ರೆಸ್ನವರು ಅಂತಲ್ಲ, ಎಲ್ಲ ರಾಜಕೀಯ ನಾಯಕರು, ಮಠಾಧೀಶರು, ನಿರ್ಮಲಾನಂದ ಶ್ರೀಗಳು ಕೂಡ ನಿನ್ನೆ ಆಗಮಿಸಿದ್ರು. ಮಠದ ಶ್ರೀಗಳೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಇದ್ದರು. ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಬರ್ತಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಕೂಡ ಇದ್ದರು. ನಂತರದಲ್ಲಿ ಅನೇಕ ನಾಯಕರು ಕೂಡ ಅವರ ಜೊತೆಯಲ್ಲಿ ಬಂದು ಈ ದುಃಖದ ಸಮಯದಲ್ಲಿ ಆ ಕುಟುಂಬದ ಜೊತೆ ನಾವಿದ್ದೇವೆ, ರಾಜಕೀಯ ಏನೇ ಇರಲಿ ಅನ್ನೋ ನಿಟ್ಟಿನಲ್ಲಿ ಒಂದು ಸಂದೇಶಗಳು ನಿನ್ನೆ ಪಾಸ್ ಆಗ್ತಾ ಇತ್ತು. ಹಾಗಾಗಿ ಪಕ್ಷಾತೀತವಾಗಿ ಬಂದು ಅಂತಿಮ ನಮನವನ್ನ ಸಲ್ಲಿಸಲಾಗ್ತಿದೆ. ಅಪಾರ ದೈವ ಭಕ್ತಿಯಾಗಿದ್ರಂತೆ ಚೆನ್ನಮ್ಮ ಅವರು. ಎಚ್ಡಿಡಿಯವರ ಅರ್ಧಾಂಗಿ ಅಪಾರವಾಗಿ ದೇವರ ನಾಮಸ್ಮರಣೆಯಲ್ಲಿ ಕ್ಷಣವನ್ನ ಕಳೀತಾ ಇದ್ರಂತೆ. ಅಪಾರ ದೈವ ಭಕ್ತಿಯಾಗಿದ್ರು ಎಚ್ಡಿಡಿಯವರ ಅರ್ಧಾಂಗಿ, ಧರ್ಮಪತ್ನಿ. ಮನೆಯಲ್ಲಿ ಚೆನ್ನಮ್ಮ ನಿತ್ಯ ಪೂಜೆ ಮಾಡ್ತಾ ಇದ್ರು, ದೇವರ ಧ್ಯಾನವನ್ನ ಮಾಡ್ತಾ ಇದ್ರು. ಮನೆಗೆ ಯಾರೇ ಬಂದರೂ ಊಟವನ್ನ ಬಡಿಸ್ತಾ ಇದ್ದಿದ್ದು ಅದು ಚೆನ್ನಮ್ಮ ಅವರಂತೆ. ತನ್ನ ನಿವಾಸದಲ್ಲಿ ಅನ್ನಪೂರ್ಣೆಯಾಗಿದ್ರು. ಅನೇಕ ನಾಯಕರು ಹೇಳ್ತಿರೋದು ಒಂದೇ, ಮನೆಗೆ ಹೋದ್ರೆ ಅವರ ಊಟೋಪಚಾರಗಳ ಆ ರೀತಿಯಾಗಿರ್ತಾ ಇತ್ತು. ಮಾಜಿ ಪ್ರಧಾನಿಯ ಪತ್ನಿಯಾಗಿದ್ರೂ ಕೂಡ ಅಷ್ಟೇ ಸರಳವಾಗಿ, ಸೌಜನ್ಯಯುತವಾಗಿ ತಾಯಿಯಂತೆ ಪ್ರೀತಿ ಕೊಡ್ತಾ ಇದ್ರು, ಎಲ್ಲರನ್ನು ನೋಡ್ಕೊಳ್ತಾ ಇದ್ರು. ಬೆಳಗ್ಗೆ ಆದರೆ ಸಾಕು, ಖಾಲಿ ಹೊಟ್ಟೆಯಲ್ಲಿ ನೀರೇನು ಕುಡಿದೆ 3-4 ಗಂಟೆಗಳ ಕಾಲ ದೇವರ ಕೋಣೆಯಲ್ಲೇ ದೇವರ ನಾಮಸ್ಮರಣೆ ಮಾಡ್ತಾ ಇದ್ರು. ಪ್ರತಿ ಬಾರಿಯೂ ಕೂಡ ದೇವಾಲಯಗಳಿಗೆ ಹೋಗ್ತಾ ಇದ್ರು. ಅಷ್ಟು ದೊಡ್ಡ ಮಟ್ಟಕ್ಕೆ ದೈವ ಭಕ್ತಿಯಾಗಿದ್ರು. ಆ ಪ್ರಾರ್ಥನೆ, ಆ ಪೂಜನೆ ನಮಗೆಲ್ರಿಗೂ ಕೂಡ ಇಷ್ಟು ಒಳ್ಳೇದು ಮಾಡಿರೋದು ಅಂತ ದೇವೇಗೌಡರು ಅನೇಕ ಸಂದರ್ಭದಲ್ಲಿ ಅದನ್ನು ಉಲ್ಲೇಖಿಸಿದ್ದಾರೆ. ನನಗೆ ಕೇವಲ ಧರ್ಮಪತ್ನಿ ಅಷ್ಟೇ ಅಲ್ಲ, ನನಗೆ ತಾಯಿ ಕೂಡ ಹೌದು ಆಕೆ, ನನ್ನ ಬೆನ್ನೆಲುಬಾಗಿ ನಿಂತಿದ್ಲು ಅಂತ ಸ್ವತಃ ಹಂಚಿಕೊಂಡಿದ್ರು ಆ ದಿನಗಳನ್ನು. ಆದರೆ ಒಂದು ಘಟನೆ ಕಾಡುವಂಥದ್ದು, ಅದು ಚೆನ್ನಮ್ಮ ಅವರನ್ನ ಕಾಡ್ತಾ ಇತ್ತು. 2001ರ ಕಹಿ ಘಟನೆ. 2001ರ ಫೆಬ್ರವರಿ 21ರಂದು ಸೊಸೆ ಭವಾನಿ ಜೊತೆ ದೇವಸ್ಥಾನಕ್ಕೆ ಹೋಗಿರ್ತಾರೆ. ಅರದಹಳ್ಳಿಯ ಈಶ್ವರ ದರ್ಶನಕ್ಕೆ ತೆರಳಿದ್ದಾಗ ಆಸಿಡ್ ದಾಳಿಯಾಗುತ್ತೆ. ಚೆನ್ನಮ್ಮ ಅವರ ಮೇಲೆ ಲೋಕೇಶ್ನಿಂದ ಆಸಿಡ್ ದಾಳಿಯಾಗಿತ್ತು. ಎಚ್ಡಿಡಿಯವರ ಸಹೋದರ ಬಸವೇಗೌಡನ ಪುತ್ರನೇ ಲೋಕೇಶ್ ಆಗಿದ್ದ. ಆದರೆ ಅದೃಷ್ಟವಶಾತ್ ಅಪಾಯದಿಂದ ಚೆನ್ನಮ್ಮ ಅವತ್ತು ಪಾರಾಗಿದ್ರು. ರಾಜಕೀಯದಿಂದ ದೂರವೇ ಉಳಿದಿದ್ರು ಚೆನ್ನಮ್ಮ ಅವರು. ರಾಜಕೀಯ ಭಾಷಣ ಮಾಡಿಲ್ಲ, ಏನೇನೂ ಹೋಗಿಲ್ಲ. ಆದರೆ ಇಡೀ ಕುಟುಂಬಕ್ಕೆ ಎಚ್ಡಿಡಿ ಚೆನ್ನಮ್ಮ ಆದರ್ಶ. ಆದರೆ ಗೌಡತಿಯನ್ನ ಕಳೆದುಕೊಂಡು ಇಡೀ ಕುಟುಂಬ ಇವತ್ತು ದುಃಖದಲ್ಲಿದೆ. 2001ರಲ್ಲಿ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿ ಕುಟುಂಬಿಕನೇ ಲೋಕೇಶ್ ಅನ್ನುವಂಥ ಆತನಿಂದ ಆಸಿಡ್ ದಾಳಿಯಾಗುತ್ತೆ. ಟಾರ್ಗೆಟ್ ಇದ್ದಿದ್ದೇ ಬೇರೆ ಅವರು, ಅದರಲ್ಲಿ ಅವತ್ತು ತುತ್ತಾಗಿದ್ದು ನಿಜಕ್ಕೂ ಚೆನ್ನಮ್ಮ. ಆ ತಲೆಯ ಭಾಗ ಎಲ್ಲ ಸುಟ್ಟು ಹೋಗ್ಬಿಡುತ್ತೆ. ನಿಜಕ್ಕೂ ಅವತ್ತೇನಾದರೂ ಆಗ್ಬಿಡುತ್ತಾ ಅನ್ನೋ ಮಟ್ಟಿಗೆ ಎಲ್ಲರೂ ಕೂಡ ಬೆಚ್ಚಿ ಬಿದ್ದಿದ್ರು. ಆದರೆ ಅದೃಷ್ಟವಶಾತ್ ಏನೂ ಕೂಡ ಆಗಿಲ್ಲ. ಒಂದಿಷ್ಟು ಕಾಲ ಆಸ್ಪತ್ರೆಯಲ್ಲಿದ್ದರು, ಬೆಡ್ ಮೇಲೆ ಮಲಗಿದ್ರು, ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರು ಚೆನ್ನಮ್ಮ. ಆದರೆ ಎಲ್ಲವನ್ನ ಗೆದ್ದು ಬಂದಿದ್ರು, ಆ ಕುಟುಂಬಕ್ಕೆ ಶಕ್ತಿ ಆಗಿದ್ರು. 2001ರ ಆ ಕಹಿ ಘಟನೆ ಈಗಲೂ ಕೂಡ ಕಣ್ಮುಂದೆ ಬರುತ್ತೆ. ಆ ನಿಟ್ಟಿನಲ್ಲಿ ಆ ಎಲ್ಲ ಕಷ್ಟಗಳನ್ನು ನೋಡ್ಕೊಂಡು ಬಂದಿದ್ರು. ಯಾವತ್ತೂ ನನಗೆ ಅಧಿಕಾರ ಬೇಕು ಅಂತ ವೇದಿಕೆ ಹಂಚಿಕೊಂಡವರಲ್ಲ, ಉದ್ದುದ್ದದ ರಾಜಕೀಯ ಭಾಷಣಗಳನ್ನು ಮಾಡಿಲ್ಲ.
ಮಾಜಿ ಪ್ರಧಾನಿಯ ಪತ್ನಿಯಾಗಿ ಕುಟುಂಬವನ್ನ ನೋಡ್ಕೊಳ್ತಾ ಮಕ್ಕಳ ಶಿಕ್ಷಣ, ಸಂಸಾರ, ಪಕ್ಷಕ್ಕೆ ತೆರೆಮರೆಯಲ್ಲಿ ಏನ್ ಬೇಕು, ಗ್ರೌಂಡ್ ಲೆವೆಲಲ್ಲಿ ಏನ್ ಕೆಲಸ ಮಾಡಬೇಕಾಗಿತ್ತು ಎಲ್ಲವನ್ನ ನಿಭಾಯಿಸಿದ್ರು. ಆದರೆ ಇವತ್ತು ಚೆನ್ನಮ್ಮ ಚಿರನಿದ್ರೆಗೆ ಜಾರಿದ್ದಾರೆ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.